ಎಲ್ರಿಗೂ ನಮಸ್ತೆ. ದ ಇಂಡಿಪೆಂಡೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಈ ಒಂದು 3 ಇಯರ್ಸ್ LLBಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಸೆಮಿಸ್ಟರ್ಲಿರುವಂತಹ ಕಾನ್ಸ್ಟಿಟ್ಯೂಷನಲ್ ಲಾ 2 ಸಬ್ಜೆಕ್ಟ್ ಏನಿದೆ ಅದರ ಬಗ್ಗೆ ಸೀರೀಸನ್ನು ಮಾಡ್ತಾ ಇದ್ದೀವಿ. ಸೊ ಅದರ ಒಂದು 2ನೇ ವಿಡಿಯೋ ಇದಾಗಿರುತ್ತೆ. ಮೊದಲೇ ಒಂದು ವಿಡಿಯೋದಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಲಾ 2 ಸಬ್ಜೆಕ್ಟ್ನ ಸಿಲೆಬಸ್ಸನ್ನು ನಾವು ಅನಾಲಿಸಿಸ್ ಮಾಡಿದ್ವಿ, ಯಾವ ರೀತಿ ಇದೆ ಸಿಲೆಬಸ್ಸು ಅನ್ನೋದನ್ನು. ಸೊ ನಾವು ಈಗ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಒಂದು ವೀಡಿಯೋಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ ಆ ಟಾಪಿಕ್ ಮೇಲೇ ನಿಮಗೆ ಕ್ವಶನ್ಗಳು ಬರ್ತವೆ. ಅಂಥ ಟಾಪಿಕ್ಗಳನ್ನ ತೊಗೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತು ನಿಮಗೆ ಆ ಟಾಪಿಕ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೀವಿ. ಸೊ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ಫಾರ್ ದ LLB ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾಯಿದ್ದಾರೆ ಅವ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ತೊಗೊಂಡಿದ್ವಿ. ಅದು ಯಾವುದಪ್ಪ ಅಂತಂದರೆ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟಾಪಿಕ್ ಏನಿದೆ, ಇದು ನೀವು ಪ್ರೀವಿಯಸ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಕ್ವಶನ್ ಪೇಪರ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇದ್ರ ಮೇಲೆ ಒಂದು ಫಿಕ್ಸ್ ಆದಂಥ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲೆ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ. ಸೊ ಹಾಗಾಗಿ ನಾವು ಇದನ್ನು ಈ ಒಂದು ಟಾಪಿಕ್ನ ತೊಗೊಂಡು ಯಾವ ರೀತಿ ಇದನ್ನು ನೀವು ಬರಿಬೇಕು ಅನ್ನೋ ಒಂದು ವಿಷಯಗಳನ್ನ ಮ್ಯಾಟ್ರ್ಗಳನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ. ಸೊ ನೀವು ಯಾವಾಗಲೂ LLB ಎಕ್ಸಾಮ್ನ ನೀವು ಬರಿಬೇಕಾದ್ರೆ ಅಥವಾ ಒಂದು ಕ್ವಶನ್ಗೆ ಆನ್ಸರ್ ಬರಿಬೇಕಾದ್ರೆ ಒಂದು ಪ್ಯಾಟರ್ನಲ್ಲಿ ಬರಿಬೇಕಾಗತ್ತೆ. ಲೈಕ್ ಸಿನಾಪ್ಸಿಸ್ನ ಬರೆದು ಇಂಟ್ರೊಡಕ್ಷನ್ ಕೊಟ್ಟು ಇಂಟ್ರೊಡಕ್ಷನ್ ಆದ ತಕ್ಷಣ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ಬರೆದು ಅದಕ್ಕೆ ರಿಲೇಟೆಡ್ ಆದಂಥ ಮಾಹಿತಿಗಳನ್ನ ಬರೆದು, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳನ್ನ ಬರೆದು, ಅದಾದ ನಂತರ ಕೇಸ್ ಸ್ಟಡಿ ಇದ್ದರೆ ಕೇಸ್ ಸ್ಟಡಿ ಬರೆದು, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ಕನ್ಕ್ಲೂಷನ್ನ ನಾವು ಬರಿಬೇಕಾಗತ್ತೆ. ಸೊ ಈ ರೀತಿ ನೀವು ಪ್ಯಾಟರ್ನಲ್ಲಿ ಬರೆದ್ರೆ ನಿಮಗೆ ಉತ್ತಮವಾದಂತಹ ಒಂದು ಒಳ್ಳೆಯ ಮಾರ್ಕ್ಸ್ ಕೂಡ ಸಿಗುತ್ತೆ. ಸೊ ನಾವು ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಏನೇನು ಬರಿಬೇಕು ಅನ್ನೋದಂತಂದು ನೋಡೋಣ. ಸೊ ಮೊದಲನೇದಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು, ಆ ಟೈಮಲ್ಲಿ ಯಾರು ಮೊದಲನೇದಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿದ್ದರು, ಅದೇ ರೀತಿ ಇವಾಗ ಯಾರಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಯಾವ್ಯಾವು ಅನ್ನೋದನ್ನು ನಾವು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಬರಿಬೇಕಾಗತ್ತೆ. ಸೊ ಇದೇನಪ್ಪ ಅಂದರೆ ಫಸ್ಟು ಇದ್ರ ಬಗ್ಗೆ ಸ್ವಲ್ಪ ಕೆಲವೊಂದು ಮಾಹಿತಿ ಕೊಡಬೇಕು. ಲೈಕ್ ಇಟ್ ಈಸ್ ಎ ಇಂಡಿಪೆಂಡೆಂಟ್ ಬಾಡಿ ಎಸ್ಟಾಬ್ಲಿಷ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಇದೊಂದು ಸ್ವತಂತ್ರ ಸಂಸ್ಥೆ ಆಗಿದ್ದು ಇದು ಭಾರತ ಸಂವಿಧಾನದಿಂದ ಸ್ಥಾಪನೆ ಆಗಿದೆ. ಯಾವಾಗ ಸ್ಥಾಪನೆ ಆಗಿದೆ ಅಂತಂದರೆ 25 ಜಾನ್ 1950. ಸೊ ಆಮೇಲೆ ಇದರ ಮೊದಲ ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಾಗಿದ್ರಪ್ಪ ಅಂತಂದರೆ ಸುಕುಮಾರ್ ಸೇನ್ ಅವರಾಗಿದ್ದರು. ಸುಕುಮಾರ್ ಸೇನ್ ಅವರು ಅವಾಗ ಒಬ್ಬರೇ ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದರು. ಅದಾದ ನಂತರ 1890 3 ಮೆಂಬರ್ಸ್ ಬಾಡಿ ಆಯಿತು. ಇದು ಫಸ್ಟು ಒಂದೇ ಮೆಂಬರ್ ಇದ್ದರು. ಯಾವಾಗ ಒಂದು ಅಮೆಂಡ್ಮೆಂಟ್ ಆಯಿತು 1989 ಆವಾಗ 3 ಮೆಂಬರ್ಸ್ ಬಾಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಆಯಿತು. ಸೊ ಮೊದಲೇದಾಗಿ ಅವರಿದ್ದರು. ಇವಾಗ ಯಾರಿದ್ದಾರೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂದರೆ ವಿವೇಕ್ ಜೋಶಿ ಅವರು ಇದ್ದಾರೆ. ಸೊ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ ಯಾವಪ್ಪ ಅಂತಂದರೆ ಆರ್ಟಿಕಲ್ ನಂಬರ್ 324 to 329. ಸೊ ಇದೆಲ್ಲ ಕೂಡ ನೀವು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಬರೀಬೇಕು. ಇಟ್ ಈಸ್ ಎ ಇಂಡಿಪೆಂಡೆಂಟ್ ಬಾಡಿ ಎಸ್ಟಾಬ್ಲಿಷ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 25 ಜಾನ್ 1950. ಅವಾಗ ಯಾರಿದ್ರು ಸುಕುಮಾರ್ ಸೇನ್ ಅವರಿದ್ದರು. ಆ್ಯಂಡ್ ಪ್ರೆಸೆಂಟ್ ಯಾರಿದ್ದಾರೆ ಚೀಫ್ ಎಲೆಕ್ಷನ್ ಕಮಿಷನರ್ ವಿವೇಕ್ ಜೋಶಿ ಅವರಿದ್ದಾರೆ ಅಂತೇಳಿ ಈ ರೀತಿ ಎಲ್ಲ ಮಾಹಿತಿಗಳನ್ನ ನೀವು ಬರೀಬೇಕು. ಆಮೇಲೆ ಇಟ್ ಈಸ್ ಕನ್ಸರ್ನ್ ವಿತ್ ದ ಎಲೆಕ್ಷನ್ ಆಫ್ ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್ ಆ್ಯಂಡ್ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಯಾವ್ಯಾವ ಚುನಾವಣೆಗೆ ಸಂಬಂಧಪಟ್ಟಿದೆ ಈ ಒಂದು ಎಲೆಕ್ಷನ್ ಕಮಿಷನ್ ಅಂದರೆ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಲೈಕ್ ರಾಜ್ಯಸಭಾ ಲೋಕಸಭಾ ಚುನಾವಣೆ, ಅದೇ ರೀತಿ ರಾಜ್ಯ ಚುನಾವಣೆ ಲೈಕ್ MLA ಮತ್ತು ವಿಧಾನ ಪರಿಷತ್ತು ಅವ್ರ ಚುನಾವಣೆ, ಅದೇ ರೀತಿ ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆಯನ್ನು ನೋಡ್ಕೊಳುತ್ತೆ. ಈ ಒಂದು 4 ರೀತಿಯ ಚುನಾವಣೆಗಳಿಗೆ ಇನ್ಚಾರ್ಜ್ ಯಾರಾಗಿರ್ತಾರೆ ಮತ್ತು ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂದರೆ ದಟ್ ಈಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆ್ಯಂಡ್ ಇಟ್ ಈಸ್ ನಾಟ್ ಕನ್ಸರ್ನ್ ವಿತ್ ದ ಎಲೆಕ್ಷನ್ಸ್ ಆಫ್ ಪಂಚಾಯತ್ ಆ್ಯಂಡ್ ಮುನ್ಸಿಪಾಲ್ಟೀಸ್ ಇನ್ ದ ಸ್ಟೇಟ್. ಅಂದರೆ ರಾಜ್ಯದಲ್ಲಿ ನಡೆಯುವಂತಹ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಏನು ಎಲೆಕ್ಷನ್ಗಳೇನಿರ್ತವೆ ಅದನ್ನು ಇವ್ರು ನಡೆಸಲ್ಲ. ಅದನ್ನು ನಡೆಸೋರು ಯಾರಪ್ಪ ಅಂತಂದರೆ ರಾಜ್ಯ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ಇಟ್ ಈಸ್ ಇಂಡಿಪೆಂಡೆಂಟ್ ಸಪ್ರೇಟು. ರಾಜ್ಯ ಚುನಾವಣಾ ಆಯೋಗ ಇಟ್ ಈಸ್ ಡಿಫ್ರೆಂಟ್. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಡಿಫ್ರೆಂಟ್ ಆ್ಯಂಡ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಈಸ್ ಡಿಫ್ರೆಂಟ್. ಸೊ ಇದಿಷ್ಟು ಪಾಯಿಂಟ್ಗಳನ್ನ ನೀವು ಏನಪ್ಪ ಅಂತಂದರೆ ನೀವು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಹಾಕ್ಬೇಕು. ಅದಾದ ನಂತರ ಏನು ಬರಿಬೇಕಂತಂದರೆ ಕಂಪೋಸಿಷನ್, ರಚನೆ ಯಾವ ರೀತಿ ಇದೆ, ಈ ಒಂದು ಏನು
ಕಂಪೋಸಿಷನ್ ಆಫ್ ಎಲೆಕ್ಷನ್ ಕಮಿಷನ್ ಏನಪ್ಪ ಅಂತಂದರೆ ಆ್ಯಸ್ ಪರ್ ಆರ್ಟಿಕಲ್ 324 ಇಟ್ ಶಾಲ್ ಕನ್ಸಿಸ್ಟ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಸಚ್ ಮೆಂಬರ್ ಆಫ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಆ್ಯಸ್ ಪ್ರೆಸಿಡೆಂಟ್ ಮೇ ಫ್ರಾಮ್ ಟೈಮ್ ಟು ಟೈಮ್ ಫಿಕ್ಸ್ ಆಫ್ಟರ್ ದ ಎಲೆಕ್ಷನ್ Commissioner Amendment Act 1989, it has been made multi-member body. At present, the commission consists of one chief election commissioner and 2 election commissioners. ಸೊ ನಿಮಗೆ ಮೊದಲೇ ಹೇಳಿದ ಹಾಗೆ ಏನಪ್ಪ ಅಂತಂದರೆ ಆ್ಯಸ್ ಪರ್ ದಿ ಆರ್ಟಿಕಲ್ ನಂಬರ್ 324 ಪ್ರಕಾರ 324 ಅನುಚ್ಛೇದದ ಪ್ರಕಾರ ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಮತ್ತು ಒಬ್ಬರೇ ಮೆಂಬರ್ ಇರಬೇಕಾ ಅಥವಾ ನಂಬರ್ ಆಫ್ ಮೆಂಬರ್ಸ್ ಇರಬೇಕಾ, ಸದಸ್ಯರ ಸಂಖ್ಯೆಯನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ಭಾರತದ ಪ್ರಧಾನಿಯವರು ಒಂದು ಪ್ರಧಾನಮಂತ್ರಿಯವರ ಮಂತ್ರಿಮಂಡಲದ ಅಥವಾ ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ಡಿಸೈಡ್ ಮಾಡ್ತಾರೆ. ಸೊ 1989ವರೆಗೂ ಕೂಡ ಒಬ್ಬರೇ ಸಿಂಗಲ್ ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದರು. ಅದಾದ ನಂತರ ಒಂದು ಅಮೆಂಡ್ಮೆಂಟ್ ಬಿಲ್ ತರ್ತಾರೆ, ಎಲೆಕ್ಷನ್ ಕಮಿಷನರ್ ಅಮೆಂಡ್ಮೆಂಟ್ ಆ್ಯಕ್ಟ್ 1989 ಅಂತ. ಸೊ ಅದಾದ ನಂತರ ಮಲ್ಟಿ ಮೆಂಬರ್ ಬಾಡಿ ಆಗುತ್ತೆ. ಲೈಕ್ 3 ಸದಸ್ಯರಿರುವಂಥ ಒಂದು ಸಂಸ್ಥೆ ಆಗುತ್ತೆ. ಲೈಕ್ ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರ್, ಅದಾದ ನಂತರ 2 ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು 2 ಎಲೆಕ್ಷನ್ ಕಮಿಷನರ್ ಆಗಿ ಈ ರೀತಿ ಒಂದು ಸಂಸ್ಥೆಯ ರಚನೆ ಆಗಿರುತ್ತೆ. ಸೊ ಇದನ್ನು ನೀವು ನೆಕ್ಸ್ಟ್ ಇಂಟ್ರೊಡಕ್ಷನ್ ಆದ ತಕ್ಷಣ ಇದರದ್ದು ಕಂಪೋಸಿಷನ್ನ ಈ ರೀತಿ ಬರಿಬೇಕಾಗುತ್ತೆ. ಸೊ ಮೊದಲೆಲ್ಲ ಏನಿತ್ತು 1950ಇಂದ 1989ವರೆಗೂ ಕೂಡ ಒಬ್ಬರೇ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಿದ್ರು. ಅದಾದ ನಂತರ ಕೆಲವೊಂದು ಏನಂತಂದರೆ ಇಷ್ಟು ದೊಡ್ಡ ಸಂಸ್ಥೆ, ಯಾಕಂದರೆ ನಮ್ಮ ದೇಶದಲ್ಲಿ ಇದುವರೆಗೂ ಕೂಡ ಏನಪ್ಪ ಪ್ರಜಾಪ್ರಭುತ್ವ ಇದೆ. ಅದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಚುನಾವಣೆ ನೀಟಾಗಿ ನಡೀತಾ ಇದೆ. ಒಬ್ಬರು ಸರ್ಕಾರ ಸೋತ ಮೇಲೆ ಇನ್ನೊಬ್ಬರು ಪಕ್ಷದವ್ರಿಗೆ ಅಧಿಕಾರವನ್ನು ಕೊಡೋದು ಅಷ್ಟು ಸುಲಭ ಅಲ್ಲ. ಸೊ ಅಂಥ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಡ್ಸ್ಕೊತ ಬರ್ತಿರೋದು ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡೆಮೋಕ್ರೆಟಿಕ್ ಕಂಟ್ರಿ. ಸೊ ಅಂಥ ಒಂದು ಸಂಸ್ಥೆನ ಒಬ್ಬರ ಕೈಲೇ ನಾವು ಬಿಡಬಾರ್ದು. ಅವ್ರಿಗೆ 2-3 ಅದರ ಉಸ್ತುವಾರಿ ಆಗಿರ್ಬೇಕಂತೇಳಿ ಒಂದು ಅಮೆಂಡ್ಮೆಂಟ್ ಬಿಲ್ ಮಾಡಿ ಈ 1989ನಲ್ಲಿ ಮಲ್ಟಿ ಮೆಂಬರ್ ಬಾಡಿನ ಮಾಡ್ತಾರೆ. ನಂತರ ಏನಪ್ಪ ಅಂತಂದರೆ ಈ ಒಂದು ಚೀಫ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮತ್ತು ಅವರ ಸರ್ವಿಸ್ ಕಂಡೀಷನ್ಸ್ ಏನಿದೆ ಅನ್ನೋದನ್ನು ನಾವು ನೋಡೋಣ. ದ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಆರ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ, ನಮಗೂ ಗೊತ್ತಿರುವ ಹಾಗೆ ಏನಪ್ಪ ಅಂತಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಸ್ ಪರ್ ದಿ ಆರ್ಟಿಕಲ್ ನಂಬರ್ 324 ರಾಷ್ಟ್ರಪತಿಯವರು ಅವ್ರನ್ನ ಆಯ್ಕೆ ಮಾಡ್ತಾರೆ. ಯಾರ ಸಲಹೆ ಮೇರೆಗೆ ಅಂತಂದರೆ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಆಯ್ಕೆ ಮಾಡ್ತಾರೆ. ಎಲ್ಲಿವರೆಗೂ ಅಂದರೆ 1989ವರೆಗೂ ಪ್ರಧಾನಮಂತ್ರಿ ಮಂತ್ರಿಮಂಡಲವರ ಸಲಹೆ ಮೇರೆಗೆ ಮಾಡ್ತಿದ್ದೆ. ಅದಾದಮೇಲೆ ಒಂದು ಕಮಿಟಿ ರಚನೆ ಆಗಿದೆ. ಆ ಕಮಿಟಿಯಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಕೂಡ ಇರ್ತಾರೆ. ರಾಜ್ಯಸಭಾ ಲೋಕಸಭಾ ಲೀಡರ್ಸ್ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಸೊ ಅವರ ಸಲಹೆ ಮೇರೆಗೆ ಪ್ರೆಸಿಡೆಂಟ್ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ದ ಕಂಡೀಷನ್ ಆಫ್ ಸರ್ವಿಸ್ ಆ್ಯಂಡ್ ಟೆನ್ಯೂರ್ ಆಫ್ ಆಫೀಸ್ ಆಫ್ ದಿ ಎಲೆಕ್ಷನ್ ಕಮಿಷನರ್ಸ್ ಈಸ್ ಡಿಟರ್ಮೈನ್ಡ್ ಬೈ ದ ಪ್ರೆಸಿಡೆಂಟ್ ಬೈ ರೂಲ್. ಇವರ ಒಂದು ಅಧಿಕಾರಾವಧಿ ಟೆನ್ಯೂರ್ ಆಫ್ ಆಫೀಸ್ ಮತ್ತು ಅವರ ಸರ್ವಿಸ್ ಕಂಡೀಷನ್ಸ್ನೆಲ್ಲ ಕೂಡ ರಾಷ್ಟ್ರಪತಿಯವರೇ ನಿರ್ಧಾರ ಮಾಡ್ತಾರೆ. ದ ಫಿಕ್ಸ್ ಟೆನ್ಯೂರ್ ಆಫ್ 6 years ಆರ್ ಅಪ್ ಟು ಏಜ್ ಆಫ್ 65 years ವಿಚ್ ಎವರ್ ಈಸ್ ಅರ್ಲಿಯರ್. ಅವ್ರಿಗೆ 65 ವರ್ಷ ಆಗಿರಬೇಕು ರಿಟೈರ್ಮೆಂಟ್ ಆಗೋಕ್ಕೆ. ಇಲ್ಲಾಂತಂದರೆ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಅಥವಾ ಎಲೆಕ್ಷನ್ ಕಮಿಷನರ್ ಆಗಿ 6 ವರ್ಷ ತುಂಬಿರಬೇಕು. ಸೊ ಇದು ಅವರ ಅಧಿಕಾರಾವಧಿ ಆಗಿರುತ್ತೆ. ಒಂದು ಸಲ ಅವರು ಆಯ್ಕೆ ಆದಮೇಲೆ ಅವರು ಆಯ್ಕೆಯಾಗಿ ಅಧಿಕಾರವನ್ನು 6 ವರ್ಷ ಅಧಿಕಾರ ವಹಿಸ್ಕೊಂಡು 6 ವರ್ಷ ಆಗಿರಬೇಕು. ಇಲ್ಲಾಂತಂದರೆ ಅಟ್ಲೀಸ್ಟ್ ಅವ್ರಿಗೆ 65 ವರ್ಷ ಆಗಿರಬೇಕು. ಇವು ಎರಡರಲ್ಲಿ ಯಾವ್ದು ಮೊದಲಾಗುತ್ತೆ ಅದು ಅವರು ಆ ಟೈಮಲ್ಲಿ ರಿಟೈರ್ಡ್ ಆಗಬೇಕು. ಸ್ಟೇಟಸ್ಸು, ಸ್ಯಾಲ್ರಿ, ಅದ್ರ ರಿಲೇಟೆಡ್ ಆಗಿ ಏನೇ ಅವ್ರಿಗೆ ಸವಲತ್ತುಗಳು ಏನೇ ಇದ್ದರೂ ಕೂಡ ಯಾವ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗಿರುತ್ತೆ ಅದೇ ರೀತಿಯಾದಂಥ ಸೌಲಭ್ಯ ಇರುತ್ತೆ. ಸೊ ಅವರಿಗೆ ಈ ರೀತಿಯಾದಂತಹ ಒಂದು ಕ್ರೈಟೀರಿಯಾ ಇರುತ್ತೆ. ಅವರ ಅಧಿಕಾರ ಮತ್ತು ಅವರ ಅಧಿಕಾರದ ವ್ಯಾಪ್ತಿ ಮತ್ತು ಅವರಿಗೆ ಏನೇನು ಸವಲತ್ತಿದೆ ಅನ್ನೋದನ್ನು ನಾವು ಈ ರೀತಿ ಬರಿಬೇಕಾಗುತ್ತೆ ಎಕ್ಸಾಮಲ್ಲಿ. ಸೊ ನೆಕ್ಸ್ಟ್ ಸ್ಲೈಡ್ ಏನಪ್ಪ ಅಂತಂದರೆ ದ ಪವರ್ಸ್ ಆಫ್ ಎಲೆಕ್ಷನ್ ಕಮಿಷನ್. ಏನಪ್ಪ ಇವ್ರದ್ದು ಒಂದು ಏನೇನಿದೆ, ಇವ್ರಿಗೆ ಅಧಿಕಾರ ಏನಿದೆ ಮತ್ತು ಅವರ ಅಧಿಕಾರ ವ್ಯಾಪ್ತಿ ಏನೇನೇನು ಬರುತ್ತೆ ಅನ್ನೋದನ್ನು ನಾವು ಬರಿಬೇಕಾಗತ್ತೆ.
ಸೊ ಮೇನಾಗಿ ದ ಪವರ್ಸ್ ಆಫ್ ಎಲೆಕ್ಷನ್ ಕಮಿಷನ್ಸ್ ಏನಪ್ಪ ಅಂತಂತಂದರೆ ದ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತಂದರೆ ಒಂದು ಸೀಟ್ಗಳ ಒಂದು ಏರಿಕೆ ಆಗಿರ್ಬೋದು. ಅಂತಂದರೆ ಲೈಕ್ ಡಿಟರ್ಮೈನಿಂಗ್ ದ ಟೆರಿಟೋರಿಯಲ್ ಏರಿಯಾ ಆಫ್ ಎಲೆಕ್ಟ್ರೋಲ್ ಕಾನ್ಸ್ಟಿಟ್ಯೂಯೆನ್ಸಿ ಥ್ರೂಔಟ್ ದಿ ಕಂಟ್ರಿ. ಅಂದರೆ ಒಂದು ಕ್ಷೇತ್ರದ ಏನಿರುತ್ತೆ, ಒಂದು ಕ್ಷೇತ್ರದ ಪ್ರದೇಶ ವ್ಯಾಪ್ತಿ ಎಷ್ಟಿರಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ, ಮತ್ತು ನಂಬರ್ಸ್ ಆಫ್ MPs MLAs ಎಷ್ಟಿರಬೇಕು ಅನ್ನೋದನ್ನು ಇವರೇ ಡಿಸೈಡ್ ಮಾಡ್ತಾರೆ. ಅದೇ ರೀತಿ ರಿಜಿಸ್ಟ್ರೇಷನ್ ಆಫ್ ವೋಟರ್ಸ್ ಅಂತಂದರೆ ಇವಾಗ ಎಷ್ಟಿದೆ ವೋಟಿಂಗ್ ಪವರ್ ಆಗಬೇಕು, ನಿಮಗೆ ವೋಟಿಂಗ್ ಪವರ್ ಬರ್ಬೇಕಂತಂದರೆ ಮಿನಿಮಮ್ ನಿಮಗೆ 18 ಏಜ್ ಇರಬೇಕು. ಸೊ ಅಂಥ 18 ಏಜ್ ಆದವ್ರದ್ದು ವೋಟಿಂಗ್ ಕಾರ್ಡ್ ಏನು ರಿಜಿಸ್ಟ್ರೇಷನ್ ಇರುತ್ತೆ ಅದು ಮಾಡುವಂಥ ಕೆಲಸ ಇವ್ರದ್ದಾಗಿರುತ್ತೆ. ಅದೇ ರೀತಿ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತಂದರೆ ಚುನಾವಣೆ ನಡೆಯುವ ಟೈಮಲ್ಲಿ ಕೆಲವೊಂದು ಕೋಡ್ ಆಫ್ ಕಂಡಕ್ಟ್ಗಳಿರ್ತವೆ. ಈ ರೀತಿ ಮಾಡಬೇಕು, ಈ ರೀತಿ ಮಾಡಬಾರ್ದು, ಯಾರು ಕೂಡ ವೆಪನ್ಸ್ನ ಇಟ್ಕೋಬಾರ್ದು, ಅವರೆಲ್ಲ ಹ್ಯಾಂಡ್ ಓವರ್ ಮಾಡಬೇಕು, ಮತ್ತು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ಇವರು ಎಲೆಕ್ಷನ್ ಡ್ಯೂಟಿಗೆ ತೊಗೋಬೋದು. ಈ ರೀತಿಯಾದಂಥ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಇವರು ಅಪ್ಲೈ ಮಾಡ್ತಾರೆ. ಅದೇ ರೀತಿ ಯಾವುದೇ ರೀತಿಯಾದಂಥ ಅಡ್ಜುಡಿಕೇಟಿಂಗ್ ದ ಎಲೆಕ್ಟ್ರಲ್ ಡಿಸ್ಪ್ಯೂಟ್, ಲೈಕ್ ಚುನಾವಣೆಗೆ ಸಂಬಂಧಪಟ್ಟಂಥ ವಾದ ವಿವಾದಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಡಿಸ್ಪ್ಯೂಟ್ಗಳೇನಿರ್ತವೆ, ಕೆಲವೊಂದು ಕೇಸ್ಗಳೇನಿರ್ತವೆ, ಅದನ್ನೆಲ್ಲ ಇವರೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರೇ ಮಾಡ್ತಾರೆ. ಅದೇ ರೀತಿ ಗ್ರ್ಯಾಂಟಿಂಗ್ ದ ರೆಕಗ್ನೈಸಸ್ ಟು ದ ವೇರಿಯಸ್ ಪೊಲಿಟಿಕಲ್ ಪಾರ್ಟೀಸ್, ಲೈಕ್ ನೀವು ಒಂದು ಪಕ್ಷ ಕಟ್ತೀರಂತಂದರೆ ಅದನ್ನು ಹೋಗಿ ನೀವು ಪರ್ಮಿಷನ್ ತೊಗೊಂಬರ್ಬೇಕು. ಲೈಕ್ ಹೋಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಹೋಗಿ ನೀವು ಪರ್ಮಿಷನ್ ತೊಗೋಬೇಕು. ಅದೇ ರೀತಿ ಮತ್ತು ಒಂದು ರಾಷ್ಟ್ರೀಯ ಪಕ್ಷ ಯಾವುದು ಅಂತೇಳಿ ಘೋಷಣೆ ಮಾಡ್ಬೇಕಂದ್ರೆ ಇಷ್ಟೊಂದು ಅರ್ಹತೆಗಳಿರ್ತವೆ. ಅದನ್ನೆಲ್ಲ ಡಿಟರ್ಮೈನ್ ಮಾಡೋದು ಯಾವುದಪ್ಪ ಅಂತಂದರೆ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಏನೇನಪ್ಪ ಅಂತಂದರೆ ಇವರು ಒಂದು ಟೆರಿಟರಿ ಏರಿಯಾ ಏನಿದೆ, ಒಂದು ಕಾನ್ಸ್ಟಿಟ್ಯೂಯೆನ್ಸಿ, ಅದನ್ನು ಡಿಸೈಡ್ ಮಾಡ್ತಾರೆ. ಅದೇ ರೀತಿ ರಿಜಿಸ್ಟ್ರೇಷನ್ ಆಫ್ ವೋಟರ್ಸ್, ಅದೇ ರೀತಿ ಕೋಡ್ ಆಫ್ ಕಂಡಕ್ಟು, ಮತ್ತು ಅದೇ ರೀತಿ ಎಲೆಕ್ಟ್ರಲ್ ಡಿಸ್ಪ್ಯೂಟ್ಸ್ ಏನಿರ್ತವೆ, ಎಲೆಕ್ಟೋರಿಯಲ್ ಡಿಸ್ಪ್ಯೂಟ್ಸ್ಗಳನ್ನ ಇವರು ಸಾಲ್ವ್ ಮಾಡ್ತಾರೆ. ಅದೇ ರೀತಿ ಗ್ರ್ಯಾಂಟಿಂಗ್ ದ ರೆಕಗ್ನೈಸೇಷನ್ ಟು ದ ವೇರಿಯಸ್ ಪೊಲಿಟಿಕಲ್ ಪಾರ್ಟೀಸ್, ಇದೆಲ್ಲ ಕೂಡ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್. ಸೊ ಮತ್ತು ಬೇರೆ ಅದು ಬಿಟ್ಟರೆ ಬೇರೆ ಯಾವ್ಯಾವಿದೆ ಅಂತಂತಂದರೆ ಯಾವಂತಂದರೆ ಲೈಕ್ ನೋಟಿಫೈ ದ ಡೇಟ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಆಫ್ ಎಲೆಕ್ಷನ್ಸ್ ಆ್ಯಂಡ್ ನಾಮಿನೇಷನ್ನ ಯಾವಾಗ ನೀವು ಸಬ್ಮಿಟ್ ಮಾಡಬೇಕು, ಎಲೆಕ್ಷನ್ ಯಾವಾಗ ನಡಿಬೇಕು, ಅದರ ಡೇಟ್ ಏನಿರುತ್ತೆ, ಮತ್ತು ನಾಮಿನೇಷನ್ ಕ್ರೈಟೀರಿಯಾ ಏನೇನಿರುತ್ತೆ ಅದನ್ನೆಲ್ಲ ಡಿಸೈಡ್ ಮಾಡ್ತಾರೆ. ಅದೇ ರೀತಿ ಪೊಲಿಟಿಕಲ್ ಪಾರ್ಟಿದು ಮೆಂಬರ್ಸ್ ಏನಾದರೂ ಅವರು ಕರೆಕ್ಟಾಗಿರಲ್ಲ ಅಂದರೆ ಅವ್ರದ್ದು ಕ್ಯಾನ್ಸಲೇಷನ್ ಮಾಡ್ಬೋದು, ಅಷ್ಟು ಪವರ್ ಇರುತ್ತೆ. ಆಮೇಲೆ ಕೋಡ್ ಆಫ್ ಕಂಡಕ್ಟು, ಆಮೇಲೆ ಟು ಅಡ್ವೈಸ್ ದ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ಸ್ ಆನ್ ದ ಮ್ಯಾಟರ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್, ಅಥವಾ ಯಾರಾದರೂ ಕ್ವಾಲಿಫಿಕೇಷನ್ ಇರಲಾರ್ದೇ ಎಲೆಕ್ಷನ್ ಗೆದ್ದಿದ್ರೆ ಅಂಥವ್ರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡುವಂತಹ ಪವರ್ ಕೂಡ ಇವರಿಗಿರುತ್ತೆ. ಸೊ ಇದೆಲ್ಲ ಕೂಡ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇರುವಂತಹ ಅಧಿಕಾರ. ಸೊ ಇದನ್ನು ನೀವು ನೀಟಾಗಿ ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕಾಗುತ್ತೆ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಏನೇನು ನೋಡಿದ್ವಪ್ಪ ಅಂತಂದರೆ, ಮೊದಲೇದಾಗಿ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ಕು, ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇಂಟ್ರೊಡಕ್ಷನಲ್ಲಿ ಇದೊಂದು ಸ್ವತಂತ್ರ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಆವಾಗ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಾಗಿದ್ದರು, ಅದಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಯಾವಂತ ನೋಡಿದ್ವಿ. ಅದೇ ರೀತಿ ಇದರ ರಚನೆ ಎಷ್ಟಿದೆ, ಮೆಂಬರ್ಸ್ ಆಫ್ ದಿಸ್ ಬಾಡಿ, ಮಲ್ಟಿ ಮೆಂಬರ್ಸ್ ಆಫ್ ಬಾಡಿ ಅಂತೇಳಿ ನೋಡಿದ್ವಿ. ಅವ್ರನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ, ಯಾರು ಆಯ್ಕೆ ಮಾಡ್ತಾರೆ ಅಂತ ನೋಡಿದ್ವಿ. ಅದೇ ರೀತಿ ಅವ್ರಿಗೆ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ನೋಡಿದ್ವಿ. ಸೊ ಇದನ್ನು ನೀವು ಇಷ್ಟು ನೀವು ಬರೆದ್ರೆ ಆರಾಮಾಗಿ ನಿಮಗೆ ಮಾರ್ಕ್ಸು ಸಿಗುತ್ತೆ. ಮತ್ತು ಇದೆಲ್ಲ ಬೇಸಿಕ್. ಆಮೇಲೆ ಇದ್ರ ರಿಲೇಟೆಡಾಗಿ ಇನ್ನೂ ಒಂದು ಸಂಪೂರ್ಣವಾದಂಥ ವಿವರವಿರುವಂಥ ಒಂದು ವಿಡಿಯೋನ ಕೂಡ ಮಾಡೋಣ. ಸೊ ಇದು ಒಂದು ಸಿಂಪಲ್ ಆದಂಥ ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಿದ್ವಿ. ಇಷ್ಟು ಎನಫ್ ಆಗುತ್ತೆ ನಿಮಗೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನ್ ಒತ್ತಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದ.